ಚೆನ್ನಾಗಿದ್ದಾರೆ ಬಾಂಡ್ರ ಏನು చేస్తారు మీరు ఏం డ్రైవింగ్ లారీ డ్రైవింగ్ టిప్పర్లు ఉండవు సార్. అదే మీవే టిప్పర్లు ఉండవా ఎన్నుండవు రెండు ఉండవు సార్. బిజినెస్ డబుల్ అయింది. చూస్తాం ఏం చెప్పేదొద్దు అవునా లేదా? అవును సార్. ఇప్పుడు మీరంతా చెప్పినాక నేను చెప్తే ఉపయోగం అవుతుంది అవునా లేదా? అట్లా ఇప్పుడు సరే ఈ కరెంట్ కంబ ఉంది కదా సార్. కరెంట్ కంబ ఎప్పుడే వేస్తారు మీరు? అప్పుడే వేసిన ಬನ್ನಿ ಇಲ್ಲಿ. ಇದು ಯಾವಾಗ ಹಾಕ್ಕೊಂಡ್ರು ಅವಾಗ ಹೆಣ್ಮಕ್ಳ ಮೇಲೆ ಆರೋಗ್ಯ ಮೇಲೆ ತೊಂದರೆ ಮತ್ತೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಡ್ತಾರೆ. ಆಗಿದೆ ಇಲ್ವಾ? ಯಾಕಂದ್ರೆ ಈಗ ಆ ಕಡೆ ತಿರುಗಿ ಆಗಿದೆ ಅನ್ಸುತ್ತಿಲ್ವಾ? ಹೇಳಿದಲ್ಲಿ ನಿಜ ಅನ್ಸುತ್ತಾ? ಹೆಣ್ಮಕ್ಳ ಮೇಲೆ ತೊಂದರೆ ಆಗಿದ್ಯಾ? ಆಗಿದೆಯಲ್ವಾ? ಡೆಫಿನೆಟ್ ಆಗಿ ಆಗಿರ್ಬೇಕು, ಆಗಿರುತ್ತೆ. ಹಾಸ್ಪಿಟ್ಲ್ ಇದಾರೆ ಈಗ 100ಕ್ಕೆ 100. ಒಂದು ಕೆಲಸ ಮಾಡಿ, ಕರೆಂಟ್ ಕಂಬಿದ್ರೆ ಅಡ್ಡ ಅಷ್ಟ ಕಿತ್ತಾಕಿ ಹಂಗ ರಿಕವರ್ ಆಗಿಬಿಡ್ತೀರಿ. ಅಮ್ಮ ಹಾಸ್ಪಿಟ್ಲ್ಗೆ ಐತಲ್ಲ ಹಂಗ ಒಳಗೆ ಬಂದ್ಬಿಡ್ತು. ನೀವ್ ಏನೇನೋ ಮಾಡೋದು ಬೇಡ. ಅರ್ಧ ಆಯ್ತು ಹೇಳೋದು. ಸಿಕ್ಕಾಪಟ್ಟೆ ಕಳ್ಕೊಂಡಿದ್ದೀರಿ ಅಲ್ವಾ? ಯಾವ ಊರಿದು? ಲಕ್ಷ್ಮೀಪುರ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಟ್. ಎಲ್ಲ ಲಾರಿಗಳಲ್ಲಿ ಇಟ್ಟಿದ್ರಲ್ಲ? ಸರಿ, ಓಕೆ ಬನ್ನಿ. ಆ ಮನೆ ನಿಂತೋಗಿದೆಯಾ? ಅದು ಕಟ್ಟಕ್ ಹೋಗಿದ್ದೀರಿ, ಕಟ್ಟಕ್ ಆಗಿಲ್ಲ ಅಲ್ವಾ? ಹೌದಲ್ವಾ? ಕರೆಕ್ಟ್ ಹೇಳಿ. ಜೋರ ಮನೆ ಆದಾಗ್ಲಿಂದ 1 ವರ್ಷಕ್ಕೆ ಇದು ಹಾಕಿದ್ದು. ಇದು ಆಗದಾಗ್ಲಿಂದ 1-3 ವರ್ಷಕ್ಕೆ ಫುಲ್ ಡಲ್ ಅಲ್ಲ, ಫುಲ್ ನಿಂತ್ಕೊಂಡು ಹೋಗ್ಬಿಟ್ಟಿದೆ. ಸರಿ, ಏನೂ ಆಗಲ್ಲ. ಇದನ್ನೆಲ್ಲ ಕಲ್ಲು ಮಣ್ಣು ಎಲ್ಲ ತಗೊಂಡ್ಬಿಟ್ಟು ಕ್ಲೀನ್ ಆಗಿ ಅದ್ರ ಮೇಲೆ ಹಾಕ್ಬಿಡ್ತು. ಅದೇ ಮನೆ ಕಟ್ಬೇಕು ಸ್ಟಾರ್ಟ್ ಮಾಡಿ. ಈಗ ಆಗೋದೇ ಇಲ್ಲ ಸದ್ಯಕ್ಕೆ. ಇನ್ನು 1 ವರ್ಷ ಏನು ಮಾತಾಡ್ಲೇಬೇಡಿ. ಇದು ತಗೊಂಡೋಗಿ ಮನೆಯಿಂದ ಹಾಕೊಂಡ್ಬಿಡಿ. ಆ ಕಡೆ ಹಾಕೊಳ್ಳಿ, ಇಲ್ಲ ಆ ಕಡೆ ಹಾಕೊಳ್ಳಿ. ಅರ್ಥ ಆಯ್ತು ಹೇಳೋದು? ಈಗ ಏನ್ ಸದ್ಯಕ್ಕೆ ಏನು ಮಾತಾಡ್ಬಿಡಿ. ಫಸ್ಟ್ ಅದು ಕಿತ್ತಾಕಿ ಹಾಕೊಂಡ್ಕಮ್ಮ. ಕಿತ್ತಾಕ್ ಬರ್ತಾ ಇಲ್ವಾ? ಇಲ್ಲ, ಕಟ್ ಮಾಡಿಸ್ಬೇಕು. ಕಟ್ ಮಾಡಿಸಿ. ಅದು ಕಾಂಪೌಂಡ್ ಒಳಗೆ ಐತೆ. ಸರಿ, ಅದು ಕಟ್ ಮಾಡಿಸಿ ಎಂದೆ. ಯಾವುದೇ ಕಾರಣಕ್ಕೆ ಇರೋದು ಬೇಡ. ಅದು ಕಟ್ ಮಾಡಿಸಿ. ಯಾರಿದ್ರ ಹಾಸ್ಪಿಟ್ಲ್ ಅಲ್ಲಿ? ಅಮ್ಮ ಅಲ್ವಾ? ದೊಡ್ಡ ಕಾಯಿಲೆ ಬಂದ್ಬಿಡುತ್ತೆ ನೋಡಿ. ಮತ್ತೆ ಬಂದಿದೆ. ಏನಾಗಿದೆ? ಗರ್ಭಕೋಶದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ನೆನ್ಪಿಟ್ಕೊಳ್ಳಿ ಅದನ್ನ. ಇದನ್ನ ಫಸ್ಟ್ ಎಲ್ಲ ತೆಗೆದುಬಿಡಿ. ಇದನ್ನ ತೆಗೆದುಬಿಟ್ಟು ಫಸ್ಟ್ ಇಮಿಡಿಯೇಟ್ ಆ ಕಡೆ ಹಾಕೊಂಡ್ಬಿಡಿ. ಫಿನಿಶ್. ತಲೆ ಮೇಲೆ ಕಲ್ಲು ಹಾಕಿದ್ದು ಹಂಗೆ ಬಾರ ಹಂಗೆ ಹೊರಗಡೆ ಹಾಕಿದ್ರೆ ಹೊರಗಡೆ ಹಾಕಿ ಆ ಕಡೆ ಹಾಕೊಳ್ಳಿ. ಅದು ಆ ಕಡೆ ಹಾಕೊಳ್ಳಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸರಿನಾ? ದುಡ್ಡೆಲ್ಲ ಕಳ್ಕೊಂಡ್ಬಿಡ್ತೀರ ಅಷ್ಟೇ. ಆಯ್ತಾ? ಅಮ್ಮಯ್ಯ ನಮಸ್ತೆ. ಚೆನ್ನಾಗಿದ್ರೆ? ಯಾರು ಇವರು? ನಮ್ಮ ಚಿಗಮ್ಮರ. ಇವರು ನಮ್ಮ ಅಣ್ಣವ್ರು. ಅದೇ ಮನೆ ಅವ್ರದ್ದು. ಬನ್ನಿ. ಕಟ್ಟೋದಾ? ಕಟ್ಟಕ್ಕಾಗಲ್ಲ. ಈಗ 1 ವರ್ಷ ಕಟ್ಟಕ್ಕಾಗಲ್ಲ. ಫೈನಾನ್ಷಿಯಲ್ ಏನಿಲ್ಲ. ಹೆಣ್ಮಕ್ಳ ಆರೋಗ್ಯನೂ ಸರಿ ಇಲ್ಲ. ನಮ್ದು ಅದು 3 ವರ್ಷ ತುಂಬುತ್ತೆ. ಈಗ ಅದು ಹೇಳ್ತೀನಿ ನಾನು, ಆಮೇಲೆ ಹೇಳ್ತೀನಿ ನಾನು. ಸರಿನಾ? ಸ್ವಲ್ಪ ಆ ಕಡೆ ಹಂಗೆ ತೋರಿಸ್ಕೊಳ್ಳಿ. ಸ್ವಲ್ಪ ಆ ಕಡೆ ಹಂಗೆ ತೋರಿಸಿ. ಅಲ್ಲಿಂದ ಎಲ್ಲ ಸರಿನಾ? ಬನ್ನಿ. ನೀವು ಇಮಿಡಿಯೇಟ್ ಆಗಿ ಮಾಡೋದೇನು ಗೊತ್ತಾ? ಅದೊಂದು ಈ ಮಣ್ಣು. ನೀವು ವಾರದಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಏನು ಖರ್ಚಾಗುತ್ತೆ ಅದಕ್ಕೆ? ಖರ್ಚೇನಾಗಲ್ವಲ್ಲ. ನಿಮಗೊಂದು ಖರ್ಚಿದೆ, ಅದು ಹೇಳ್ತೀನಿ ನಾನು. ಸರಿನಾ? ಇವೆಲ್ಲ ಈಗ ಸದ್ಯಕ್ಕೆ ಮಾಡೋಕ್ಕಾಗಲ್ಲ. ಇದು ಅಷ್ಟೊಂದು ಮಾಡ್ಕೊಂಡು ಮಾಡೋಣ ಅಂತ ಹಿಂದಕ್ಕೆ ಹೋಗೋಣ. ಅಷ್ಟು ನೋಡಿದ್ರೆ ಸಾಕು. ನಾಳೆ ನಾನು ಏನು ಹೇಳಿದ್ರು ನಾಳೆಯಿಂದ ಸ್ಟಾರ್ಟ್ ಹೇಳೋದು. ಇವತ್ತು ಜೀವನ ಬೇಡ್ಕೊಂಡು ಇವಾಗ ಪರಮಾತ್ಮ ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಳ್ಳೇದಾಗತ್ತೆ. ಸರಿನಾ? ಇಲ್ಲಾಂದ್ರೆ ತುಂಬಾ ಕಳ್ಕೊಳೋದಂತ ಇದೆ. ಹೇಳ್ಬಿಟ್ಟಿದ್ದೀನಿ ಆಗ್ಲಿ ಏನಾಗುತ್ತೆ ಅಂತ. ಅದಾಗಲೇ ಆಲ್ರೆಡಿ ಅನುಭವಿಸ್ತಾ ಇದ್ದೀವಿ. ಬೇರೆ ವಿಚಾರ ಬೇಡ. ಸರಿನಾ? ಒಂದು ಪರಮಾತ್ಮ ಮನೆ
ಮನೆ ಚೆನ್ನಾಗಿ ಕಟ್ಟಿದ್ರೆ ಇವ್ರೆ, ಚೆನ್ನಾಗಿ ಕಟ್ಟಿದ್ದೀರಾ, ಸಂತೋಷ. ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಗಲಿ, ಒಳ್ಳೇದಾಗಲಿ. ಅದೇ ಸಲ ದುಡ್ಡು ಕೂಡ ಬರ್ತಾನೆ, ಆಯ್ತಾ? ಯಾವ ನಿಂತಿದ್ದು ವಾಪಸ್ ಬರುತ್ತೆ. ಯಾರು ಮಲಗ್ತಿರ್ಲಿ? ಅಪ್ಪಾಜಿ ಅಮ್ಮ ಇಬ್ಬರು ಮಲಗ್ತಿದ್ರ? ಇದೆಲ್ಲ ಇಲ್ಲಿವರೆಗೂ ವಾರ್ಡ್ರೋಬ್ ಇದೆಯಲ್ವಾ? ಹಾ, ಸ್ವಲ್ಪ ತಿರ್ಬಪ್ಪ. ಪ್ರತಿ ಮನೆಯಲ್ಲೂ ಪ್ರತಿ ಒಂದು ದೊಡ್ಡ ದೊಡ್ಡ ಹೊಸ ಬಿಲ್ಡಿಂಗ್ಗಳಲ್ಲೂ ಹೇಳ್ತಾ ಹೋಗ್ತೀನಿ ನಾನು, ವಾರ್ಡ್ರೋಬ್ ಇದ್ದಾಗ ಈ ವಾರ್ಡ್ರೋಬ್ ಸೇಮ್ ಮಾಡಿದಾಗ ಈ ತೊಂದರೆ ಮಾಡಿದಾಗ ಏನಾಗುತ್ತೆ ಅಂತ ನೀವು ನೋಡಿರ್ಬೇಕು. ಅದನ್ನ ಕೆಲವು ವಿಡಿಯೋಸಲ್ಲಿ ನೋಡಿರ್ಬೇಕು. ಸರಿ, ಏನ್ ಮಾಡ್ರಿ? ತಪ್ಪೇನ್ ಮಾಡಿದ್ರಿ? ನಾನು ಏನ್ ಹೇಳಿದ್ದೀನಿ, ಈ ದಿಕ್ಕಿನಲ್ಲಿ ಕಾಂಪಾಸ್ಗೆ ಅನುಗುಣವಾಗಿ ಏನಾದ್ರು ತೊಂದರೆ ಮಾಡಿಕೊಂಡಿದ್ದಲ್ಲಿ, ಅರ್ಥ ಆಯ್ತಾ, ವಾರ್ಡ್ರೋಬ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇದನ್ನ ಕ್ಲೋಸ್ ಮಾಡಿದಾಗ ಹೆಣ್ಣು ಮಕ್ಕಳ ಮೇಲೇನೆ ಆರೋಗ್ಯದ ತೊಂದರೆ ಆಗೋದು ಅಂತ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಯು ಆರ್ ಮಿಸ್ಟೇಕ್. ಅರ್ಥ ಆಯ್ತು ಹೇಳೋದು? ಅದನ್ನು ಸರಿಯಾಗಿ ಗಮನಿಸಿಲ್ಲ ನೀವು. ಕೆಲವಾರು ಗಮನಾರ್ಹ ಅಂಶಗಳಿರ್ತವೆ, ಗಮನಿಸಿಲ್ಲ. ಸೊ ಇದನ್ನು ಫಸ್ಟ್ ತೆಗೆದುಬಿಟ್ಟು ಇದನ್ನು ಫಸ್ಟ್ ವಾರ್ಡ್ರೋಬ್ ಕಂಟಿನ್ಯೂ ಮಾಡಿ, ವಾರ್ಡ್ರೋಬ್ ಕಂಟಿನ್ಯೂ ಮಾಡಿ ಇದನ್ನ ಇಲ್ಲಿ ಹಾಕೊಂಡ್ರೆ ಇಲ್ಲಿ ಹಾಕೊಂಡೋಗಿ ಜಾಗ ಇಲ್ಲ ನಿಮಗೆ, ಇದನ್ನ ಹಾಕೊಳಕ್ಕೆ ಸಮಸ್ಯೆ ಆಗುತ್ತೆ. ಅರ್ಥ ಆಯ್ತಾ? ನಾನು ಸಾಕಷ್ಟು ಪದೇ ಹೇಳ್ತೀನಿ ನಾನು. ಅದನ್ನ ಸ್ವಲ್ಪ ಇದ್ ಮಾಡ್ಬಿಡ್ತಾರೆ. ಅದೇನ್ ಲೆಕ್ಕ ಬಿಡೋ ನಂಗೆ ಆಗ್ಬಿಡುತ್ತೆ. ಇದು ತೆಗೆದ್ಬಿಟ್ಟು ಹೊರಗೆಲ್ಲ ಇಟ್ಕೊಂಡು ಇಲ್ಲಿ ಏನೋ ದುಡ್ಡು ಇಡಬೇಕಂದ್ರೆ ಇದರಲ್ಲಿ ಇಟ್ಕೊಳ್ಳಿ. ವಾರ್ಡ್ರೋಬ್ ಮಾಡಿಸ್ತಾರೆ, ಫುಲ್ ವಾರ್ಡ್ರೋಬ್ ಕಂಟಿನ್ಯೂ ಮಾಡಿ. ಅದನ್ನ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ಅಂತ ಸಾಕಷ್ಟು ವಿಡಿಯೋಲಿ ಹೇಳ್ಬಿಟ್ಟಿದ್ದೀನಿ. ಅದೇ ತೊಂದರೆ ಇಲ್ಲಿ ಆಗಿದೆ ನೋಡಿ. ಈ ತೊಂದರೆ ಎಕ್ಸಾಂಪಲ್ ಮೂಲಕ ತಿಳಿಸ್ತದೆ ನಿಮಗೆ. ಅರ್ಥ ಆಯ್ತಾ? ನೋಡಿ, ಇದೆಲ್ಲ ಆರೋಗ್ಯ, ಇದು ಒಂದು ಅದು ಒಂದು, 1+1+1 ಅಂದ್ರೆ 4 ವಿಚಾರಗಳಲ್ಲಿ ಹೆಣ್ಮಕ್ಳ ಮೇಲೆ ತೊಂದರೆ ಆಗೋದು, ಆರೋಗ್ಯದ ಮೇಲೆ ತೊಂದರೆ ಆಗೋದು. ಎರಡನೇದು ಮತ್ತೆ ಫೈನಾನ್ಷಿಯಲಿ ಅಂತೂ ನೀರು ಹೋದಂಗೆ ಹೋಗ್ಬಿಡುತ್ತೆ. ಅರ್ಥ ಆಯ್ತು ಹೇಳೋದು? ಇಲ್ಲಿ ಹೆಣ್ಮಕ್ಳ ಮೇಲೆ ಆರೋಗ್ಯ ಮೇಲೆ ತೊಂದರೆ ಆಗೈತೆ ಅಂತ ಹೇಳಿದಕ್ಕೆ ನೀವೇನ್ ಹೇಳಿದ್ರಿ? ಆಲ್ರೆಡಿ ಹಾಸ್ಪಿಟಲ್ ಇದೆ ಅಂತ ಹೇಳಿದ್ರಿ. ನೀವೇನಾದ್ರೂ ಗೊತ್ತಿತ್ತ ನನಗೆ? ನೀವೇನಾದ್ರೂ ಫೋನ್ ಮಾಡಿ ಹೇಳಿದ್ರ ಗುಳೆ ಹಿಂಗಾಗಿದೆ ಅಂತ? ಯಾವತ್ತಾದ್ರೂ ಹೇಳಿದ್ರಿ ನನಗೆ? ದಿಸ್ ಇಸ್ ಫಸ್ಟ್ ಟೈಮ್ ನಿಮ್ಮ ನೋಡ್ತಿರೋದು. ಅಂದ್ರೆ ಸ್ಥಾನಬಲ ಅನ್ನೋದು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದು ಹೇಳ್ತೇನೆ ವಿನಃ ಇಲ್ಲಿ ಯಾರು ದೊಡ್ಡರಂತ ಹೇಳೋದು. ಇದು ಇಂಪಾರ್ಟೆಂಟ್ ಆಗಿ ಜೀಲ್ ತೆಗೆದ್ಬಿಟ್ಟು ಇದನ್ನ ಇರ್ಲಿ, ಏನು ತೊಂದರೆ ಏನಿಲ್ಲ, ಸರಿನಾ? ಓಕೆ, ಅಷ್ಟು ಮಾಡ್ಕೊಳ್ಳಿ. ನೋಡಿ ಎಷ್ಟು ವಿಜೃಂಭಣೆ ಐತಪ್ಪ ಇದು ದೇವಸ್ಥಾನ. ಎಂದು ಒಳ್ಳೇದಾಗ್ಲಪ್ಪ, ದೇವ್ರು ಒಳ್ಳೇದು ಮಾಡ್ಲಿ. ಚೆನ್ನಾಗಿದೆ. ಆಮೇಲೆ ಎಲ್ಲರೂ ಜೊತೆಲಿದ್ದೀರಾ? ನಿಮ್ಮ ಚಿಕ್ಕಪ್ಪರ ಎಲ್ಲ ಜೊತೆಗಿದ್ದೀರಾ? ಇಲ್ಲ, ಸುಮ್ಮನೆ ಬಂದಿದ್ದೀರಾ? ಆಹಾ, ಸರಿ. ಅದೇ ಇಲ್ಲಿ ಮಲಗ್ತಾರಲ್ವಾ, ಈ ವಾರ್ಡ್ರೋಬ್ ಮಾಡ್ಕೊಂಡಿದ್ದಾರಲ್ವಾ, ಇದರಲ್ಲಿ ಸಾಮಾನು ಹಾಕ್ತಿರಲ್ವಾ, ಇದೇ ಸಾಮಾನು ಇದಲ್ವಾ? ಎಷ್ಟು ಸಾಮಾನು ಹಾಕ್ತಾರೆ ಅಷ್ಟು ಸಾಲ ಮಾಡ್ಕೊಳ್ತಾರೆ. ಅಷ್ಟ ಆಯ್ತಾ? ನಿಮ್ ಮದುವೆ ಆಗಿದೆಯಾ? ನಿಮ್ ಮಿಸಸ್ ತಲೆ ಮೇಲೆ ಕೂಡ ಕಲ್ಲು ಹಾಕ್ದಂಗೆ ಅವ್ರು ನೆಮ್ಮದಿಗಾರಕ್ಕೆ ಬಿಡಲ್ಲ. ನೀವು ಮಲ್ಕೊಳೋದು, ನೀವು ನಿಮ್ ಮಿಸಸ್ ಶ್ರೀಮತಿ ಮಲ್ಕೊಳ್ತಿರಲ್ವಾ, ಅವ್ರ ತಲೆ ಮೇಲೆ ಕಲ್ಲು ಹಾಕ್ದಂಗೆ ಇರ್ತದೆ. ಅರ್ಥ ಆಯ್ತಾ? ಆಗ್ಲಿ, ಒಳ್ಳೇದಾಗ್ಲಿ. ಇಲ್ಲಿ ಸಾಮಾನು ಹಾಕ್ಬೇಡಿ, ಇಲ್ಲ ಹಾಕೊಳ್ಳಿ, ಫಿಲ್ ಮಾಡಿ. ಅರ್ಥ ಆಯ್ತಾ? ಓಕೆ, ತೊಂದರೆ ಏನಿಲ್ಲ. ಕ್ಲೋಸ್ ಅಂತ ಬಾಪ ಈ ಕಡೆ. ನಿಮ್ಗೆ ಖರ್ಚೇ ಇಲ್ಲ. ಈಗ ದುಡ್ಡು ಖರ್ಚು ಮಾಡ್ದಂಗೆ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು. ಎಷ್ಟು ಖರ್ಚಿದೆ ನಿಮ್ಗೆ? ಏನೇನು ಮಾಡ್ಬೇಕು? ಒಂದು ಆರ್ಡರ್ ಕಂಟಿನ್ಯೂ ಮಾಡಿ ಆ ಮೂಲೆನ. ಎರಡನೇದು ಆ ಪೋಲ್ ಇದೆಯಲ್ವ, ಆ ಪೋಲ್ನ ಜಾಯಿಂಟ್ ಆಗಿರೋದು ಫಸ್ಟ್ ಕಟ್ ಮಾಡಿ, ಟೋಟಲ್ ಆಗಿ ಪೋಲ್ ತೆಗೆದಾಕಿ. ಎರಡನೇದು ಈ ಮರಳು ಇದೆಲ್ಲ ಹಾಕಿದ್ರಲ್ವ, ಎಲ್ಲ ತೆಗೆದು ಆ ಕಡೆ ಹಾಕೊಂಡ್ಬಿಡಿ, ಕಡೆಗೆ ಹಾಕೊಂಡ್ಬಿಡಿ. ಸೊ ಬೇರೆ ಹೇಳಿದ್ರಿ 50-60% ಯು ಆರ್ ರಿಕವರ್ಡ್. ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ? ಅದೇ ಈ ಕಡೆ ಮನೆ ಸೆಂಟರ್ ಕಾಂಪೌಂಡ್ ಹಾಕೋಣ. ಇನ್ನು 2 ತಿಂಗಳು, 2ರಿಂದ 3 ತಿಂಗಳು ಏನೋ ಮಾತಾಡೋದು. ಅದೇ ಮನೆ ಕಟ್ಬೇಕಂತ ಸ್ಟಾರ್ಟ್ ಮಾಡ್ತೀವಿ. ಈಗ ಸ್ಟಾರ್ಟ್ ಆಗಲ್ಲ, ಇನ್ನು 3 ತಿಂಗಳು ಸ್ಟಾರ್ಟ್ ಆಗಲ್ಲ. ಅದು ನೀವೇನ್ ತಲೆ ಮೇಲೆ ಕಲ್ಲ ಹಾಕೊಂಡ್ರು ಸ್ಟಾರ್ಟ್ ಆಗಲ್ಲ. ಇದನ್ನ ಫಸ್ಟ್ ಇಮ್ಮಿಡಿಯೇಟ್ ತಗೊಂಡು ಉಸಿರಾಡ್ರಿ. ಫಸ್ಟ್ ICU ಇಂದ ನಾವು ಹೊರಗಡೆ ಜನರಲ್ ವಾರ್ಡಿಗೆ ಬಂದ್ಬಿಡೋಣ, ಶಿಫ್ಟ್ ಆಗೋಣ. ಶಿಫ್ಟ್ ಆದ ನಂತರದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಹೊಸದಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ನಾನು ಮಾಡ್ಕೊಡ್ತೀನಿ. ಮಿನಿಮಮ್ 2.5 ಆಗಲೇಬೇಕು. 2.5 ಆದ್ಮೇಲೆ ನಾನೇ ಬಂದು ಸರ್ ಫೋನ್ ಮಾಡಿ ಬಂದು ಅಷ್ಟೊತ್ತಿಗೆ ಅಮ್ಮನೂ ಬರ್ಲಿ. ಅಮ್ಮಂದು ಸೀರಿಯಸ್ ಹೇಳಿದ್ರೆ ಫಸ್ಟ್ ಕಟ್. ಇವತ್ತೇ ಒಂದು ಕೆಲಸ ಮಾಡು,
ನೀನು ಇವತ್ತೇ ಆ ಕಂಬ ಕಟ್ ಮಾಡಿಸು, ಅದನ್ನ ತೆಗಸು, ಇದೆಲ್ಲ ನಾನು ಹೇಳಿದ ತೆಗಸು. ವಾರ್ಡ್ರೋಬ್ನಾಗ ಕಟ್ಸ್ಕೊಳ್ಳೋದು ಎಲ್ಲ ಕಿತ್ತಾಕ ಚೆನ್ನಾಗಿ ಅದಂಗೆ ವಾರ್ಡ್ರೋಬ್ ಕಂಟಿನ್ಯೂ ಮಾಡುವ. ಇಮಿಡಿಯೇಟ್ ಆಗಿ ಇವತ್ತು ಮಾಡೋದನ್ನ ಕಟ್ ಮಾಡು. ಇವತ್ತು ಮಾಡ್ಸಕ್ಕಾಗತ್ತಾ? ಕಟ್ ಮಾಡಿಸು. ಹಾಸ್ಪಿಟಲ್ ಅಂದ್ರೆ ಕಟ್ ಮಾಡಿಸು, ಒಳ್ಳೇದಾಗ್ಲಿ. ಅರ್ಥ ಆಯ್ತಾ? ಕಳ್ಕೊಬೇಡ. ಇಲ್ಲ ನಾವು ತಲೆ ಮೇಲೆ ಕಲ್ಲ ಹಾಕೊಂತೀವಿ ನೋಡು, ನೆನ್ಪಿಟ್ಕೋ ಇದನ್ನ. ಅರ್ಥ ಆಯ್ತಾ? ನಾನು ಬಂದ ತಕ್ಷಣ ಹೇಳಿದಿಲ್ವಾ? ಬಂದ ತಕ್ಷಣ ಅದನ್ನೇ ಹೇಳಿದ್ವಿ. ಬಂದ ತಕ್ಷಣ ಅದನ್ನೇ ಏನ್ ಹೇಳಿದೆ? ಹೆಣ್ಮಕ್ಳ ಮೇಲೆ ತೊಂದರೆ ಆಗತ್ತೆ ಇದು. ಅದನ್ನೇ ಹೇಳಿದ್ವಿ ಫಸ್ಟ್. ಹೆಣ್ಮಕ್ಳು ಹೇಳಿದ್ವಿ. ಮತ್ತೆ ದುಡ್ಡು ಕಳ್ಕೊಳ್ತೀರಿ, ಕಳ್ಕೊಂಡಿದ್ವಾ? ನುಣ್ಣಗೆ ಹೋಗ್ಬಿಡ್ತೀರ ಅಷ್ಟೇ. ಅರ್ಥ ಆಯ್ತಾ? ಸೊ ಹಾಗಾಗಿ ನಿಮಗೆ ಏನು ಆಗಲ್ಲ, ಏನು ತಲೆ ಕೆಡಿಸ್ಕೋಬೇಡಿ. ಇಮ್ಮಿಡಿಯೇಟ್ ಪಟ್ 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 ನಾನು ಹೇಳಿದ್ ಮಾಡ್ಕೊಳ್ಳಿ, ಸರಿನಾ? ಮನೆ ಒಳಗೆಲ್ಲ ಚೆನ್ನಾಗಿದೆ ಅನ್ನೋದಕ್ಕಿಂತ ಈಗ ಬದುಕ್ಬೇಕಾ ನೀನ್ ಏನ್ ಮಾಡ್ಬೇಕು? ನಿನಗೆ ಏನೇನೋ ಹುಳ ಬಿಟ್ಟು ಇಂತಗೆ ಅತಂತಗೆ ಅತಂತಗೆ ಅಂತ ಹುಳ ಬಿಟ್ಟು ನಾನು ಹೋಗೋದಿಲ್ಲ. ನೀನು ನೋವು ಹೇಳಿದ್ದೆ ಆಗ್ಲೇ, ನೋವಿಂದ ಈಚೆ ಬಾ ಹೊರಗಡೆ. ಸ್ವಲ್ಪ ಈ ಮನೇಲಿ ಕುತ್ಕೋ, ಆವತ್ತು ಮಾತಾಡೋಣ ಕುತ್ಕೊಂಡು. ಇವತ್ತಿನ ಆ ಧೈರ್ಯ ನಿಲ್ವಲ್ಲ. ಅರ್ಥ ಆಗುತ್ತಾ ನಾನು ಲೋಕೇಶ್ ಅವರ, ಬಾಬು ಅವರ? ಬಾಬು ಕಟ್ಟಲ್ವಾ ನಾನು ಹೇಳೋದು? ಪಾಪ ನಿಮ್ಗೆ ಧೈರ್ಯ ನಿಲ್ದಂಗೆ ಆಗ್ಬಿಟ್ಟಿದೆ. ನಾನು ಬೇರೆ ಏನೇನೋ ಮಾತಾಡೋದು ಬೇಡ. ನಿಮಗೆ ತೊಂದರೆ ಆಗಂತ ವಿಚಾರಗಳನ್ನ ಮಾತ್ರ ನಾನು ಹೇಳಿರೋದು. ಅತಿ ದೊಡ್ಡ ತೊಂದರೆ ಕುತ್ತಿಗೆ ಸಿಗಂತ ವಿಚಾರಗಳನ್ನ ಮಾತ್ರ ಹೇಳಿರೋದು ನಿಮ್ಗೆ. ಅರ್ಥ ಆಯ್ತಾ? ಬೇರೆ ಬೇರೆ ಕೆದ್ಕೊಂಡು ಈ ದಾರಿಗೆ ಹೋಗಂತ ಹುಳನ್ನ ಪಂಚೆ ಬಿಟ್ಕೊಳ್ಳೋದ ಯಾಕೆ? ಅರ್ಥ ಆಯ್ತಾ? ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕಲ್ಲ, ಗೊತ್ತಾಗ್ಬೇಕಲ್ವಾ? ನಿಮಗೆ ಗೊತ್ತಾಗಬೇಕಾದ್ರು ನಿಮ್ಮ ಅನುಭವಕ್ಕೆ ಬರಬೇಕು. ವಾಸ್ತು ಅನ್ನೋದು ಯಾರೋ ತೋರಿಸ್ಕೊಡೋದಲ್ಲ, ಯಾರೋ ಹೇಳೋದಲ್ಲ, ನಂಬಿಸೋದಲ್ಲ. ಇದು ನಿಮ್ಮ ನಮ್ಮ ಅನುಭವಕ್ಕೆ ಬರಬೇಕಿದ್ದು. ಅದಕ್ಕೆ ನಾನು ಪದೇ ಪದೇ ಹೇಳ್ತಿರೋದು. ನಾನು ಯಾರಿಗಾದ್ರೂ ಕೂಡ ಭಾವನೆಗಳ ಮೇಲೆ ಬದುಕು, ಅನುಭವಗಳ ಮೇಲೆ ಜೀವನ ಅಂತ. ನಮ್ಮ ಭಾವನೆ ಹೇಗಿರ್ತಾವ ಹಂಗ ನಾವು ಜೀವನ ಮಾಡ್ತಿದ್ವಿ ಅಲ್ವಾ? ಅನುಭವಗಳಿಂದ ಜೀವನ ಮಾಡ್ತಾ ಹೋಗ್ತಿರ್ತೀವಿ, ಭಾವನೆಗಳಿಂದ ನಮಗೆ ಬದುಕನ್ನು ಸಾಗಿಸ್ತಾ ಹೋಗ್ತೀವಿ. ಏನೇನೇನೇನು ಮಾಡೋದು ಬೇಡ. 10 ರೂಪಾಯಿ ಖರ್ಚು ಮಾಡೋದು ಬೇಡ. ನೀನೇನು ನಿಮ್ ಗಾಡಿ ಇದಾವಂತೀಯ, ಒಂದ್ JCB ತರಿಸಿ ಫಸ್ಟ್ ಲೋಡ್ ಮಾಡು. ನಾನು ಹೋಗ್ದಂಗೆ ಅದೇ ಕೆಲಸ ಮಾಡ್ಬೇಕು ನೀನು. ಅರ್ಥ ಆಯ್ತಾ? ಅಮ್ಮ ಚೆನ್ನಾಗಿರ್ಬೇಕು ಆರೋಗ್ಯವಾಗಿ, ಅದು ನನ್ನ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡ್ತೀನಿ. ಅರ್ಥ ಆಯ್ತಾ? ನಿಮ್ಗೂ ತಾಯಿ ತಾನೆ, ನಮಗೂ ತಾಯಿನೇ. ತಾಯಿನಲ್ವಾ? ಅದಕ್ಕೋಸ್ಕರ ಅವ್ರು ಸ್ವಲ್ಪ ಚೆನ್ನಾಗಾದ್ರೆ ನಾಳೆ ನಾಡಿದ್ದು ಫೋನ್ ಮಾಡಿ ನನಗೆ. ಹಾಸ್ಪಿಟ್ಲಿಂದ ಹೊರಗೆ ಬರ್ತಿರಲ್ಲ ಫೋನ್ ಮಾಡೋ. ಅರ್ಥ ಆಯ್ತು ಹೇಳೋದು? ಬಂದೇ ಬರ್ತಾರೆ ಧೈರ್ಯವಾಗಿ. ಈ ಕೆಲಸನ 24 hours ಒಳಗೆ ಮಾಡ್ಬೇಕು ನನಗೆ. ಅದೇನಿದ್ರೆ ನಾನು ಸ್ವಲ್ಪ ಲೇಟ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಸರಿನಾ?